ಪರ್ಲ್ ಫಾರ್ಮಿಂಗ್ ಅಂದರೆ ನಮ್ಮ ಮನೇಲಿ ಯಾರಿಗೂ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಸೊ ಫಸ್ಟ್ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಿದ್ದರಿಂದ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಔಟ್ಸೈಡಿಂದ ಕೂಡ ಬೇರೆ ಫಾರ್ಮರ್ಸ್ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ನಮಗೂ ಒಂದು ಖುಷಿ ಆಯಿತು. ಸೊ ಅದು ನೋಡಿದಾದ್ಮೇಲೆ ನಾವು ಇನ್ನೂ ಒಂದು ಸೆಕೆಂಡ್ ಪ್ರಾಜೆಕ್ಟ್ ಮಾಡಬೇಕು, ಒಳ್ಳೆ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದ್ಕೊಂಡ್ವಿ. ಸೊ ನಾನು ಹಿಂದೆ ಏನು ಕಾಣ್ತಿದ್ದೆ, ಸೊ ಅದು ಈಗ ಸೆಕೆಂಡ್ ಪ್ರಾಜೆಕ್ಟ್. ಸೊ ಅದು ಬಂದು ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು. ನಾನು ಪ್ರಜ್ವಲ್ ಮತ್ತು ವಿಜಯ್ ಮೂವರು ಸರಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ನನ್ನ ಹತ್ರ ಬಂದಾಗ ನಾನು ಅವನಿಗೆ ಕೆಫೆ ಮಾಡೋಣ ಮತ್ತು ಹೋಟೆಲ್ ಬಿಸ್ನೆಸ್ಸು ಮತ್ತು ತುಂಬ ಬೇರೆ ಬೇರೆ ಅರೇನಾ ಅದು ಇದು ತುಂಬ ಐಡಿಯಾಸ್ ಕೊಟ್ಟೆ. ಬಟ್ ಅವನು ಹೇಳ್ತಿದ್ದೆ ಇದರಿಂದ ಏನು ಅಷ್ಟೊಂದು ಬೇರೆಯವ್ರಿಗೆ ಯೂಸ್ ಆಗೋಲ್ಲ, ನಾವು ಏನಾದರೂ ಮಾಡಿದ್ರೆ ಬೇರೆಯವ್ರಿಗೆ ಯೂಸ್ ಆಗಬೇಕು, ನಮಗೂ ಯೂಸ್ ಆಗಬೇಕು, ಎರಡು ಥರ ಸೇರಿ ಮಾಡೋಣ ಅಂತ ಹೇಳ್ದ. ಕೆಲಸ ಮಾಡ್ಬೇಕಾದ್ರು ಹೇಳ್ಬೇಕಂದ್ರೆ ಕಷ್ಟನ ಬಿಟ್ಟು ಕೂಡ ಅದು ಸೆಟಪ್ ಮಾಡಬೇಕಾದ್ಮೇಲೆ ಕೂಡ ಪರ್ಲ್ ಫಾರ್ಮಿಂಗಲ್ಲಿ ನಾವು ಒಂದೊಂದು ಚೆಕ್ ಮಾಡಿದ್ದೀವಿ. ಸೊ ಅವಾಗ ಬೋಟಲ್ಲೆಲ್ಲ ಇಳಿದು ಸೊ ಅವಾಗ ಎಂಜಾಯ್ ಮಾಡಿದ್ದೀವಿ, ಮಾಡ್ಬೇಕಾದ್ರೆ ಕೆಲಸನ ಎಂಜಾಯ್ ಮಾಡಿದ್ದೀವಿ, ಕಷ್ಟನೂ ಪಟ್ಟಿದ್ದೀವಿ, ಎರಡೂ ಮಾಡಿದ್ದೀವಿ. ಇಂಜಿನಿಯರ್ ಓದಿ ಎಲ್ಲ ಕಡೆ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಏನು ಮನಸ್ಸಿಗೆ ಏನು ಅನಿಸ್ತಾ ಅವ್ರು ಹೋಗಿ ಎಲ್ಲ ಬೇರೆ ಕಡೆ ಟ್ರೈನಿಂಗ್ ತಗೊಂಡು ಪರ್ಲ್ಸ್ ಮಾಡ್ಬೇಕಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಿ ಲ್ಯಾಂಡ್ ಸಿಗಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಬಂದರು. ಲ್ಯಾಂಡ್ ಕೊಡೋಕೆ ಒಪ್ಕೊಂಡೆ. ಮತ್ತು ನೀರು ಅವರು ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಟ್ಯಾಂಕ್ ಮಾಡಿ ಪರ್ಲ್ಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಂಡ್ರು. ಪ್ರಜ್ವಲ್ ನಮ್ಮ ಮೊಮ್ಮಗ ಆಗಬೇಕು. ಅವರು ಕಾಲೇಜ್ ಓದ್ತಾ ಇದ್ರು. ಅವರಿಬ್ಬರಲ್ಲೂ ಪರಿಚಯ ಆಗಿ ಅವರು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಗಿ ಬಂದ್ರೆ ಅವರು ಆ ಕೆಲಸ ಸಾಲೋದಿಲ್ಲ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಉದ್ದ ಬಂದು 100 ಅಡಿ ಇದೆ, ಆಳ ಬಂದು 18 ಅಡಿ. ಅದಕ್ಕೇನು ಮಾಡಬೇಕು, ನೀರು ಬಿಡಬೇಕಂದ್ರೆ 1 ಲಕ್ಷ ಕೊಡಬೇಕು. ಎಲ್ಲಿ ತರೋದು? ತಂದು ಸಪೋರ್ಟ್ ಮಾಡಿ ಕೊಟ್ರಿ. ಹಿಂಗೆಲ್ಲ ಕಷ್ಟಪಟ್ಟು ಮಾಡಿದ್ದೀರಿ. ಈಗ ಮಾಡ್ತಾ ಇದ್ದಾರೆ ಹುಡುಗರು, ಸಂತೋಷವಾಗಿ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ನಮಗೂ ಸ್ವಲ್ಪ ಸಂತೋಷ. ಮೂರು ಜನ ಸೇರಿದ್ದಕ್ಕೆ ನಾವು ಮಾಡೋದು. ಯಾಕಂದರೆ ಇನ್ವೆಸ್ಟ್ಮೆಂಟು ಬೇಕು, ಐಡಿಯಾನೂ ಬೇಕು. ಅವೆರಡನ್ನೂ ಒಟ್ಟಿಗೂಡ್ಸಿರೋದು ನಾನೇ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ಒಬ್ಬಂದು ಐಡಿಯಾ ಇದೆ, ಅವರಿಬ್ಬರು ಜೊತೆಗೂಡ್ಸಿದ್ದು ನಾನೇ. ಸೊ ಅವೆಲ್ಲ ಸೇರಿ 3 ಜನ ಇದ್ದಿದ್ದಕ್ಕೆ ನಾವು ಈ ರೇಂಜಿಗೆ ಬಂದು ಈಗ ನಿಂತ್ಕೊಂಡಿದ್ದೀವಿ. ಮನೆಯಲ್ಲಿ ಅಷ್ಟೇ ನನ್ನ ಪೇರೆಂಟ್ಸ್ ಆಗಲಿ, ನಮ್ಮಪ್ಪ, ನಮ್ಮತ್ತೆ, ಆಮೇಲೆ ಪ್ರಜ್ವಲ್ ಅವ್ರ ಪೇರೆಂಟ್ಸ್ ಆಗಲಿ, ನಮ್ಮ ಅಣ್ಣ ಅವ್ರ ಪೇರೆಂಟ್ಸ್ ಆಗಲಿ, 3 ಫ್ಯಾಮಿಲಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿಜಯ್, ಪ್ರಜ್ವಲ್ ಅಣ್ಣ, ಮೋಹನ್ ಅಣ್ಣ, 3 ಆಲ್ ದ ಬೆಸ್ಟ್. ಇದು ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನೂ ಚೆನ್ನಾಗಿ ಗ್ರೋ ಆಗಲಿ, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇನ್ನೂ ಮುಂದೆ ಗ್ರೋ ಆಗ್ತಾ ಹೋಗಲಿ ಅಂತ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ವಿಶಸ್ ಹೇಳ್ತೀನಿ.